ನಿನ್ನೆ ನಡೆದ ಆ ಘಟನೆ ಇದೆಯಲ್ಲ, ಅದು ಕೇವಲ ಒಂದು ಅಪಘಾತವಲ್ಲ. ಅದು ನಗುನಗುತ್ತಾ ಮನೆಯಿಂದ ಹೊರಟ 9 ಜೀವಗಳನ್ನು ನುಂಗಿ ಹಾಕಿದ ಮಹಾ ದುರಂತ. ಆ ವಾಲ್ಪರೈನ 9ನೇ ಹೇರ್ ಪಿನ್ ತಿರುವಿನಲ್ಲಿ ಹಸಲಿಗೆ ಏನಾಯಿತು? ಆ 500 ಅಡಿ ಆಳದ ಕಂದಕಕ್ಕೆ ಆ ವಾಹನ ಉರುಳುವಾಗ ಅಲ್ಲಿದ್ದವರ ಪರಿಸ್ಥಿತಿ ಹೇಗಿತ್ತು? ಆ ಕರುಣಾಜನಕ ಘಟನೆಯ ಪ್ರತಿ ಪದರವನ್ನು ಅಕ್ಷರಶಃ ಎದೆ ನಡುಗಿಸುವ ಆ ದೃಶ್ಯಾವಳಿಗಳನ್ನು ನಾನಿವತ್ತು ನಿಮ್ಮ ಮುಂದೆ ಸವಿಸ್ತಾರವಾಗಿ ಹೇಳುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಂಧುಗಳೇ, ಕ್ಷಣಕಾಲ ಸ್ತಬ್ಧರಾಗಿ. ಇವತ್ತು ನಾನು ನಿಮ್ಮ ಮುಂದೆ ಕಥೆಯೊಂದನ್ನು ಹೇಳಲು ಬಂದಿಲ್ಲ, ಬದಲಾಗಿ ಒಂದು ಹಸಿ ಮರಣದ ನೋವಿನ ಕರುಳಿನ ಚಿತ್ಕಾರವನ್ನು ನಿಮ್ಮ ಮುಂದೆ ಇಡಲು ಬಂದಿದ್ದೇನೆ. ನಗುನಗುತ್ತಾ ಪ್ರವಾಸಕ್ಕೆ ಹೋದವರು ಮಯ್ಯತ್ತಾಗಿ ಮರಳುತ್ತಾರೆ ಎಂದು ಆ ವಿಧಿಗೂ ತಿಳಿದಿರಲಿಲ್ಲವೇ? ಅಕ್ಷರಶಃ ಎದೆ ಸೀಳುವಂತಹ ಆ ದೃಶ್ಯಾವಳಿಗಳು ಈಗ ನಿಮ್ಮ ಮುಂದೆ. ದಯವಿಟ್ಟು ಕಳ್ಳು ಹೃದಯವಾದವರು ಈ ವಿಡಿಯೋವನ್ನು ನೋಡಬೇಡಿ. ನನ್ನ ನಾಡಿನ ಸಮಸ್ತ ಅಕ್ಕರೆಯ ಕರುಣಿನ ಬಾಂಧವರೇ, ನಿಮ್ಮೆಲ್ಲರ ಬದುಕು ಹಸನಾಗಿರಲಿ. ನಾನು ನಿಮ್ಮ ಅಬು ರಾಜಿಸ್ ಅವನವರು. ಆದರೆ ಇಂದು ಆ ಮಾತನ್ನು ಹೇಳುವಾಗ ನನ್ನ ಗಂಟಲು ತಡೆಯುತ್ತಿದೆ. ಮಲಪ್ಪುರಂನ ಆ ಪುಟ್ಟ ಹಳ್ಳಿಯ 9 ಬದುಕುಗಳು ಇಂದು ಮಣ್ಣಾಗಿದೆ. ಸೃಷ್ಟಿಕರ್ತನೆ, ಎಂತಹ ಘೋರ ವಿಧಿ ಇದು! ಪವಿತ್ರ ಕುರ್ಆನ್ ಹೇಳುತ್ತದೆ, ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್. ಪ್ರತಿಯೊಂದು ಜೀವಿಯು ಮರಣ ರುಚಿಯನ್ನು ಸವಿಸಲೇಬೇಕು. ಹೌದು ಬಂಧುಗಳೇ, ಮರಣ ಅನಿವಾರ್ಯ. ಆದರೆ ಈ ಮರಣ ಬಂದ ರೀತಿ ಇದೆಯಲ್ಲ, ಅದು ಅಕ್ಷರಶಃ ಎದೆ ನಡುಗಿಸುವಂತಿದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಹುಟ್ಟಿದವನಿಗೆ ಸಾವು ನಿಶ್ಚಿತ. ಆದರೆ ಈ ರೀತಿ ಅಕಾಲಿಕವಾಗಿ ಪ್ರೀತಿ ಪಾತ್ರರನ್ನು ಅಗಳುವ ಮರಣ ಯಾರಿಗೂ ಬೇಡ. ಈಗ ಸ್ಕ್ರೀನ್ ಮೇಲೆ ನೋಡಿ, ವಾಲ್ಪಾರೈನ ಆ 9ನೇ ಹೇರ್ ಪಿನ್ನ ತಿರುವು ಇಂದು ರಕ್ತ ಸಿಕ್ತವಾಗಿದೆ. 500 ಅಡಿ ಆಳದ ಆ ಕಂದಕಕ್ಕೆ ಆ ಮಿನಿ ವ್ಯಾನ್ ಉರುಳುವಾಗ ಆ ಪುಟ್ಟ ಮಕ್ಕಳು ಎಷ್ಟು ಚೀರಾಡಿರಬಹುದು. ಹದೀಸ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೀಗೆ ಪ್ರಾರ್ಥಿಸುತ್ತಿದ್ದರು, ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನ್ ತರದ್ದಿ ವಲ್ ಹದಮ್. ಅಲ್ಲಾಹನೇ, ಎತ್ತರದಿಂದ ಬೀಳುವ ಮತ್ತು ಕಟ್ಟಡದ ಅಡಿಯಲ್ಲಿ ಸಿಲುಕಿ ಸಾಯುವ ಮರಣ ಹೊಂದುವ ಮರಣದಿಂದ ನನಗೆ ರಕ್ಷಣೆ ನೀಡು ಯಾ ಅಲ್ಲಾಹ್. ಆದರೆ ಆ ವಿಧಿ ಆ ಕುಟುಂಬವನ್ನು ಬಿಡಲಿಲ್ಲ. ಆಳವಾದ ಕಂದಕದಲ್ಲಿ ಹಪ್ಪಳದಂತೆ ಜಜ್ಜಲ್ಪಟ್ಟ ಆ ವಾಹನದ ಅವಶೇಷಗಳ ನಡುವೆ ಮಯ್ಯತ್ತುಗಳು ಬಿದ್ದಿರುವ ರೀತಿ ನೋಡಿದರೆ ದಿಗಿಲು ಬಡಿಯುತ್ತಿದೆ. ಮನುಷ್ಯತ್ವವೇ ಮಂಕಾಗುವಂತಹ ದೃಶ್ಯವಿದು. ಬಂಧುಗಳೇ, ಈ ವಿಷಯದ ಪ್ರತಿ ಪದರವನ್ನು ಬಿಚ್ಚಿಡುತ್ತೇನೆ. ಮರಣ ಹೊಂದಿದವರು ಆ ಶಾಲೆಯ ಪ್ರಧಾನ ಶಿಕ್ಷಕಿ ಅಜಿತಾ, ಶಿಕ್ಷಕಿರಾದ ರಮ್ಲಾ, ಜುಹುರಾ, ಆಶಾ, ಸಕೀನಾ, ಮಜೀದ್ ಮತ್ತು ಅವರ ಪತ್ನಿ ರುಕಿಯಾ, ಶಾಲೆಯ ಅಡುಗೆ ಕೆಲಸಗಾರ್ತಿ ಸಾಜಿದಾ, ಅವರ 12 ವರ್ಷದ ಪುಟ್ಟ ಬಾಲಕ ಹಿಶಾಮ್ ಕೂಡ ಇದ್ದ. ಒಮ್ಮೆ ಜುಹುರಾ ಟೀಚರ್ ಅವರ ಮಗನನ್ನು ನೋಡಿ, ಆಕೆ ತನ್ನ ತಾಯಿ ಮತ್ತು ತಮ್ಮನನ್ನು ಕಳೆದುಕೊಂಡು ವಿಲಿವಿಲಿ ಅಂತ ಒದ್ದಾಡುತ್ತಿದ್ದಾಳೆ. ಬೈಬಲ್ ಹೇಳುತ್ತದೆ, ದುಃಖಿತರು ಧನ್ಯರು, ಅವರು ಸ್ವಾಂತನ ಪಡೆಯುವವರು. ಆದರೆ ಆ ಮಗುವಿಗೆ ಯಾರು ಸಾಂತ್ವನ ನೀಡುತ್ತಾರೆ? ಆ ಮಗು ಇನ್ನು ಯಾರನ್ನು ಅಮ್ಮ ಅಂತ ಕರೆಯಬೇಕು? ಸೃಷ್ಟಿಕರ್ತನ ಸೃಷ್ಟಿಯಲ್ಲೇ ಇಂತಹ ವಿಕೃತಿ ಅಡಗಿದೆ. ಬಂಧುಗಳೇ, ಅರಿವಿನ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಿ. ಮರಣ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಗುತ್ತಾ ಮನೆಯಿಂದ ಹೊರಟವರು ಮಯ್ಯತ್ತಾಗಿ ಮರಳುವ ಈ ಕಾಲದಲ್ಲಿ ನಾವೆಲ್ಲರೂ ಸದಾ ಜಾಗರೂಕರಾಗಿರಬೇಕು. ಮರಣ ಹೊಂದುವ ಸೆಕೆಂಡ್ ಮುಂಚೆಯೂ ನಮಗೆ ಸುಳಿವು ಸಿಗುವುದಿಲ್ಲ. ಪ್ರತಿಯೊಂದು ಧರ್ಮ ಗ್ರಂಥವು ಹೇಳುವುದು ಒಂದೇ, ಬದುಕಿರುವಾಗ ಸತ್ಕರ್ಮಗಳನ್ನು ಮಾಡಿ. ಮರಣ ಯಾವ ರೂಪದಲ್ಲೂ ಬರಬಹುದು. ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡ ಆ ಎಲ್ಲ ಆತ್ಮಗಳಿಗೆ ಆ ಸೃಷ್ಟಿಕರ್ತನ ಶಾಂತಿ ಇರಲಿ.
ಸತ್ಯದ ಹಾದಿಯಲ್ಲಿ ನಡೆಯುವ ನಮ್ಮ ಈ ಅಬು ರಾಜಿ ಟಾಲ್ಕ್ಸ್ ಕುಟುಂಬದ ಜೊತೆ ಸದಾ ಇರಿ. ನಿಮ್ಮ ಪ್ರೀತಿ ಬೆಂಬಲ ಹೀಗೆ ಇರಲಿ. ಮತ್ತೊಂದು ರೋಚಕ ಹಾಗೂ ಕಣ್ಣೀರು ತರಿಸುವ ಸತ್ಯಾಂಶದ ಕಥೆಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಶುಭವಾಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.